ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಉತ್ಖನನಕ್ಕೆ ಆದೇಶ ಲಭ್ಯವಾಗಿದೆ. ಹೌದು, ಹೈಕೋರ್ಟ್ ಮೇಟಿಲೇರಿತ್ತು ಧರ್ಮಸ್ಥಳದ ಸುತ್ತ ಶವವನ್ನು ಹೂತ ಪ್ರಕರಣ. ಶವ ಹೂತುವ ಜಾಗವನ್ನು ಗುರುತಿಸುವುದಕ್ಕೆ ಹಾಗೂ ಉತ್ಖನನ ನಡೆಸುವುದಕ್ಕೆ ಸ್ಥಳೀಯರು ಸಲ್ಲಿಸಿರ್ತಾರೆ ರಿಟ್ ಅರ್ಜಿ. ಈ ವಿಚಾರಣೆಗೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಎಸ್ಐಟಿಗೆ ನೋಟಿಸ್ ಜಾರಿಯಾಗಿದೆ. ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಇಬ್ಬರು ಸಾಕ್ಷಿದಾರರು ತಕ್ಷಣ ಸ್ಥಳವನ್ನು ಗುರುತು ಮಾಡಿ ಉತ್ಖನನ ನಡೆಸುವಂತೆ ಕೋರಿಕೆಯನ್ನು ಸಲ್ಲಿಸಿದರು. ಹಾಗಾದರೆ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಏನು ಹೇಳಿದರು ನೋಡೋದಾದರೆ, ನೇತ್ರಾವತಿಯ ಕಾಡಿನಲ್ಲಿ ಚಿನ್ನಯ್ಯ ಶವವನ್ನು ಹೂಳುವಾಗ ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಈಗ ಆದೇಶ ಕೂಡ ಇರೋದ್ರಿಂದಾಗಿ ಮತ್ತೆ ಡಿಗ್ಗಿಂಗ್ ಪ್ರೋಸೆಸ್ ಹಾಗಾದರೆ ಸ್ಟಾರ್ಟ್ ಆಗುತ್ತೆ. ಮುಂದಿನ ತನಿಖೆ ಹೇಗಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡುತ್ತಾರೆ. ಭವ್ಯ, ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಶವವನ್ನು ಹೂಳುವಾಗ ನಾವು ನೋಡಿದ್ದೇವೆ ಅಂತ ಹೇಳಿದಂಥ ಇಬ್ಬರು ವ್ಯಕ್ತಿಗಳ ಅರ್ಜಿಗೆ ಸಮ್ಮತಿ ಸೂಚಿಸಿರುವಂತೆ ಸರ್ಕಾರ ಈಗ ಏನು ಆದೇಶ ಕೊಟ್ಟಿದೆ? ಇಷ್ಟು ಅವಧಿಯ ಒಳಗೆ ಉತ್ಖನನ ಪ್ರಕ್ರಿಯೆ ಆಗಬೇಕು ಅಥವಾ ಈ ತನಿಖೆಗೆ ಯಾವ ರೀತಿ ಆದೇಶವನ್ನು ನ್ಯಾಯಾಲಯ ಕೊಟ್ಟಿರೋದು ಭವ್ಯ? ದಿವ್ಯಾ, ಸದ್ಯ ಏನು ಅರ್ಜಿ ಸಲ್ಲಿಕೆ ಆಗಿದೆ, ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೆದಿರುವಂತದ್ದು. ಸರ್ಕಾರದ ಪರ ವಿಶೇಷ ಅಭಿಯೋಜಕ BN ಜಗದೀಶ್ ಅವರು ಹೈಕೋರ್ಟ್ ನೋಟಿಸ್ ಅನ್ನ ಸ್ವೀಕಾರ ಮಾಡಿರುವಂತದ್ದು. ಸೊ ನೋಟಿಸ್ ಅನ್ನ ಸ್ವೀಕಾರ ಮಾಡಿ ಇದೇ ಅಂದ್ರೆ ಗುರುವಾರ ಕೋರ್ಟ್ಗೆ ಉತ್ತರ ಸಲ್ಲಿಸೋದಕ್ಕೆ ಟೈಮ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಗುರುವಾರ ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ ಸರ್ಕಾರದ ಅಭಿಯೋಜಕರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಾಗಪ್ರಸನ್ನ ಅವರ ಪೀಠಕ್ಕೆ 2 ರಿಟ್ ಅರ್ಜಿ ಒಂದು ಸಲ್ಲಿಕೆ ಆಗಿರುವಂತದ್ದು. ಅಂದ್ರೆ ಧರ್ಮಸ್ಥಳದ ಸ್ಥಳೀಯರಾದ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಇಬ್ಬರು ಕೂಡ ತಮ್ಮನ್ನ ಸಾಕ್ಷಿದಾರರಾಗಿ ಪರಿಗಣಿಸಬೇಕಂತ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ನಡೆದ ಘಟನೆ ಆಗಿರ್ಬೋದು. ಅಂದ್ರೆ ನೇತ್ರಾವತಿ ಕಾಡಿನಲ್ಲಿ ಚಿನ್ನಯ್ಯ ಏನಿದ್ದಾನೆ ಆತ ಶವವನ್ನ ಹೂಳುವಾಗ ಅಂದ್ರೆ ನೋಡಿದ್ದೇವೆಂದು SITಗೆ ಇವರು ದೂರನ್ನ ಕೂಡ ನೀಡಿದ್ರು. ಆ ದೂರನ್ನ SIT ಪರಿಶೀಲನೆ ನಡೆಸದ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಒಂದು ವೇಳೆ ಅಂದ್ರೆ ನಾಡಿದ್ದು ಗುರುವಾರ ಯಾವ ರೀತಿಯಾದಂತಹ ವಿಚಾರವನ್ನ SIT ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಸರ್ಕಾರಿ ಅಭಿಯೋಜಕರು ಸಲ್ಲಿಸ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಮತ್ತೊಮ್ಮೆ ಧರ್ಮಸ್ಥಳದಲ್ಲಿ ಶವ ಊಟ ಜಾಗ ಗುರುತಿಸಲು ಉತ್ಖನನ ನಡೆಸೋಕೆ ಹೈಕೋರ್ಟ್ ಪರ್ಮಿಷನ್ ಕೊಟ್ರೆ ಮತ್ತಷ್ಟು ಮಂದಿಗೆ ಅಂದ್ರೆ ಸಂಕಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗ್ಲೇ ಮಳೆ ಬರುವ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನ ಮಾಡಿದ್ರು, ಬಹಳಷ್ಟು ಅಡೆತಡೆಗಳು ಉಂಟಾಗಿತ್ತು, ಕೆಲವೊಂದು ಕಡೆ ಮೂಲೆಗಳು ಸಿಕ್ಕಿತ್ತು. ಒಂದು ವೇಳೆ ಹೈಕೋರ್ಟ್ ಅಂದ್ರೆ 10 ಅಂತ ಹೇಳಿದ್ರೆ ಮತ್ತೆ ಶವ ಹೂತ ಜಾಗವನ್ನ ಉತ್ಖನನ ನಡೆಸೋದಕ್ಕೆ ಒಂದ್ ವೇಳೆ ಕೆಲಸ ಶುರು ಮಾಡಿದ್ರೆ ನೇತ್ರಾವತಿ ಸುತ್ತಮುತ್ತ ಇರುವಂತಹ ಅಂದ್ರೆ ಈಗ ಇಬ್ಬರು ಏನಿದ್ದಾರೆ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ, ಸೊ ಅವರು ತೋರಿಸುವಂತಹ ಸ್ಥಳಗಳನ್ನ ಒಂದು ವೇಳೆ ಗುರುತಿಸಿ ಅಲ್ಲಿ ಒಂದು ಉತ್ಖನನ ಕಾರ್ಯ ನಡೆದ್ರೆ ಅಲ್ಲಿ ಒಂದು ವೇಳೆ ಅಂದ್ರೆ ಮೃತದೇಹ ಸಿಕ್ಕರೆ ಅದು ಒಂದು ವೇಳೆ ಮಹಿಳೆಯರದ್ದ ಅಥವಾ ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಅವರೊಂದು ಕೆಲವೊಂದು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿದೆ. ಅಂದ್ರೆ ಕೋರ್ಟ್ ಕಮಿಷನ್ ಅಥವಾ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀಬೇಕು. ಹಾಗೆಯೇ ತನಿಖೆಯ ಪ್ರತಿ ಹಂತದ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು. ಇದಕ್ಕೆ SITಗೆ ನಿರ್ದೇಶನ ನೀಡಬೇಕಂತಂದು ಮನವಿಯನ್ನ ಮಾಡಿದ್ದಾರೆ. ಸೊ ಗುರುವಾರ ಯಾವ ರೀತಿಯಾದಂತಹ ಅಂಶಗಳು ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.